ನಮಸ್ಕಾರಗಳಿರಿ. ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಕೂಡ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಎರಡನ್ನು ಕೂಡ ಫಾಲೋ ಮಾಡಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ನಿಮಗೆ ಅಪ್ಡೇಟ್ಗಳು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಸಿಗುತ್ತೆ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 1.99% ಅಥವಾ 461 ಪಾಯಿಂಟ್ಸ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಪಾಸಿಟಿವ್ ಇಂಡಿಕೇಶನ್ ಇತ್ತು. ಹಾಗೆ ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಬಂದವು ಕೂಡ ಪಾಸಿಟಿವ್ ಆಗಿ ಇದ್ವು. ಹಾಗಾಗಿ ಪಾಸಿಟಿವ್ ಅಲ್ಲಿ ಓಪನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು. ಅಲ್ಲಿಂದ ಆಲ್ಮೋಸ್ಟ್ ಸ್ವಲ್ಪ ಡೌನ್ ಕೂಡ ಆಯ್ತು. ಮತ್ತೆ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು. ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು 1:30ವರೆಗೂ. ಬಟ್ 1:30 ನಂತರ ನೋಡಬಹುದು ಒಳ್ಳೆ ಸ್ಪೈಕ್ ಕಂಡು ಬಂತು. ನೀವು ಇಲ್ಲಿ ನೋಡಬಹುದು 300 ಪಾಯಿಂಟ್ಸ್ ಅಪ್ ಆಗಿದೆ 1:30 ನಂತರ. ಎಸ್ಪೆಷಲಿ ಅಂದ್ರೆ ಲಾಸ್ಟ್ 2 ಅವರ್ಸ್ ಅಲ್ಲಿ 1:30 ಇಂದ 2:30 3:30ವರೆಗೂ 2 ಅವರ್ಸ್ ಅಲ್ಲಿ ಆಲ್ಮೋಸ್ಟ್ 300 ಪಾಯಿಂಟ್ಸ್ ಗಿಂತ ಜಾಸ್ತಿ ಅಪ್ ಆಗಿದೆ ನಿಫ್ಟಿ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಕೊನೆಯಲ್ಲಿ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು ನಿಫ್ಟಿಯಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡಬಹುದು 2.3% ಅಥವಾ 1695 ಪಾಯಿಂಟ್ಸ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಎಲ್ಲಿ ನೋಡ್ಲಿಕ್ಕೆ ಕಾಣುತ್ತೆ. ಲಾಸ್ಟ್ 2 ಅವರ್ಸ್ ಅಲ್ಲೇ ನೋಡಬಹುದು 1000 ಪಾಯಿಂಟ್ಸ್ ಅಪ್ ಆಗಿದೆ. ಖಂಡಿತ ಇದಕ್ಕೆ ಏನಾದ್ರು ಸ್ಪೆಷಲ್ ಕಾರಣಗಳಿರ್ಲೇಬೇಕಲ್ವಾ? ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 2.38% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಹಾಗೆ ನಿಫ್ಟಿ 100 ಅಲ್ಲಿ 2.06% ಪಾಸಿಟಿವ್ ಇದೆ. ನಿಫ್ಟಿ 200 2.14% ಪಾಸಿಟಿವ್ ಇದೆ. ಹಾಗೆ ನಿಫ್ಟಿ 500 ಅಲ್ಲಿ 2.19% ಪಾಸಿಟಿವ್ ಇದೆ. ಅಂದ್ರೆ ಮೋರ್ ದನ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 50 ಅಲ್ಲೇ ಬಿಲೋ 2%. ಇನ್ನು ನಿಫ್ಟಿ ನೆಕ್ಸ್ಟ್ 50 100 200 500 ಅಲ್ಲಿ ಮೋರ್ ದನ್ 2% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 2.37% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 2.43% ಪಾಸಿಟಿವ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 ನಲ್ಲಿ 2.41% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲೂ ಕೂಡ 2.4% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 2.62% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 2.8% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 2.62% ಪಾಸಿಟಿವ್ ಇದೆ. ಅಂದ್ರೆ ಔಟ್ ಪರ್ಫಾರ್ಮ್ ಮಾಡಿದೆ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ಮಾಲ್ ಕ್ಯಾಪ್. ಯಾಕಂದ್ರೆ ನಿಯರ್ಲಿ 3% ವರೆಗೂ ಅಂದ್ರೆ 2.6 ಇಂದ 2.8% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಮೋರ್ ದನ್ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಇವತ್ತು ಮಿಡ್ ಅಂಡ್ ಲಾರ್ಜ್ ಕ್ಯಾಪ್ ಗೆ ಹೋಲಿಸಿದ್ರೆ ಸ್ಮಾಲ್ ಅಂಡ್ ಮೈಕ್ರೋ ಕ್ಯಾಪ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇವು ಹೈ ಬೀಟಾ ಶೇರುಗಳು ಯೂಶುವಲಿ ರಿಯಾಕ್ಷನ್ ಜಾಸ್ತಿನೇ ಇರುತ್ತೆ. ಬೀಳುವಾಗ್ಲೂ ಕೂಡ ರಿಯಾಕ್ಷನ್ ಜಾಸ್ತಿ ಇರುತ್ತೆ, ಮೇಲೆ ಹೋಗುವಾಗ್ಲೂ ಕೂಡ ರಿಯಾಕ್ಷನ್ ಜಾಸ್ತಿ ಇದ್ದೇ ಇರುತ್ತೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಅಂಡ್ ಮೈಕ್ರೋ ಕ್ಯಾಪ್ ಶೇರುಗಳಲ್ಲಿ. ಏನೋ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋದಾದ್ರೆ ನಿಫ್ಟಿ ಆಟೋ 1.95% ಪಾಸಿಟಿವ್ ಇದೆ. ಅಂದ್ರೆ ನಿಯರ್ಲಿ 2% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಆಟೋ ಸೆಕ್ಟರ್. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಯರ್ಲಿ 3% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ನೋಡಬಹುದು ಮೋರ್ ದನ್ 3% 3.15% ಅಪ್ ಅಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. FMCG 0.63% ಪಾಸಿಟಿವ್ ಇದೆ ಇವತ್ತು. IT ಫ್ಲಾಟ್ ಇದೆ ಅಥವಾ 0.09% ನೆಗೆಟಿವ್ ಇದೆ. IT ಸೆಕ್ಟರ್ ಅಲ್ಲಿ ಜಾಸ್ತಿ ಬಿದ್ದಿಲ್ಲ, ಅದೇ ಪಾಸಿಟಿವ್ ಅನ್ಬೇಕು IT ಸೆಕ್ಟರ್ ಗೆ ಸದ್ಯದ ಮಟ್ಟಿಗಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಮೀಡಿಯಾದಲ್ಲಿ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮೆಟಲ್ 0.95% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಫಾರ್ಮಾ 0.3% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 2.71% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲಿಟಿ ಸೆಕ್ಟರ್ ಸಾಲಿಡ್ ಪರ್ಫಾರ್ಮೆನ್ಸ್ ಮಾಡಿದೆ, 3.5% ಅಪ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ಸ್ 2.84% ಅಂದ್ರೆ ನಿಯರ್ಲಿ 3% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ. ಹೆಲ್ತ್ ಕೇರ್ 0.33% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 2.38% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಯಿಲ್ ಅಂಡ್ ಗ್ಯಾಸ್ 2.16% ಪಾಸಿಟಿವ್ ಇದೆ. ಕೆಮಿಕಲ್ ಸೆಕ್ಟರ್ ಅಲ್ಲಿ 1.9% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಓವರ್ ಆಲ್ ಕಡಿಮೆ ಪಾಸಿಟಿವ್ ಅಂದ್ರೆ ಅದು FMCG ನಲ್ಲಿ 0.63%. ಇನ್ನೆಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇವನ್ ಫಾರ್ಮಾದಲ್ಲೂ ಕೂಡ 0.3% ಪಾಸಿಟಿವ್ ಇದೆ. ಹಾಗೆ ಹೆಲ್ತ್ ಕೇರ್ 0.33%. ಈ ಮೂರು ಸೆಕ್ಟರ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಪ್ ಆದವು. ಬಟ್ IT ಸೆಕ್ಟರ್ ಅಂತೂ ಸ್ವಲ್ಪ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಸೊ ಸಾಲಿಡ್ ಪರ್ಫಾರ್ಮೆನ್ಸ್ ಅಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್, ಬ್ಯಾಂಕಿಂಗ್ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ ಇವತ್ತು. ರಿಯಾಲಿಟಿ ಸೆಕ್ಟರ್ ಇಂದ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. 3.5% ವರೆಗೂ ಇವತ್ತು ಅಪ್ ಆಗಿದೆ ರಿಯಾಲಿಟಿ ಸೆಕ್ಟರ್. ಸೊ ಓವರ್ ಆಲ್ IT ಸೆಕ್ಟರ್ ನ ಹೊರತುಪಡಿಸಿದ್ರೆ ಬೇರೆಲ್ಲ ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು.
ಇನ್ನು ಗ್ಲೋಬಲ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೋಡಬಹುದು 1.52, 1.71, 3.33, 1.57, 1.09, 1.76, 1.75, 0.94, 2.19. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ 1% ಗಿಂತ ಜಾಸ್ತಿನೇ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, ಅಪ್ ಟು 3% ವರೆಗೂ ಕೂಡ ಇವತ್ತು. ಗ್ಲೋಬಲ್ ಕ್ಯೂಸ್ ತುಂಬಾನೇ ಚೆನ್ನಾಗಿದೆ ಇವತ್ತು. ಹಾಗೆ ಏಷ್ಯನ್ ಕ್ಯೂಸ್ ಕಡೆ ಬಂದ್ರೆ ಏಷ್ಯನ್ ಕ್ಯೂಸ್ ಕೂಡ ಚೆನ್ನಾಗೇ ಇದೆ. ಕುಸ್ಪಿ ನೋಡಬಹುದು 4.5%, ಐಡಿಎಕ್ಸ್ ಕಂಪೋಸಿಟ್ 2.5%, ನಿಕೈ 3%. ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಗಳು ಇವತ್ತು ಸಾಲಿಡ್ ಆಗಿ ಪರ್ಫಾರ್ಮ್ ಮಾಡಿದಾವೆ. ಎಲ್ಲೂ ಏನಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಅಲ್ಲಲ್ಲಿ ಕೆಲವು ಮಾರ್ಕೆಟ್ ಗಳು ಮಾತ್ರ. ಇದು ಆಕ್ಚುಲಿ ರಷ್ಯನ್ ಮಾರ್ಕೆಟ್ ನೆನ್ನೆದೆ, ಇವತ್ತಿಂದಲ್ಲ. ಇಲ್ಲೇ ಡೇಟ್ ಇದೆ ನೋಡಬಹುದು 11/6. ಇವತ್ತು ಓಪನ್ ಇದ್ದಂತ ಮಾರ್ಕೆಟ್ ಎಲ್ಲ ಪಾಸಿಟಿವ್ ಅಲ್ಲೇ ಇದಾವೆ. ಇದು ಕೂಡ ತೈವಾನ್ ವೇಟೆಡ್ ಕೂಡ ನಿನ್ನೆ ಪರ್ಫಾರ್ಮೆನ್ಸ್, PSCI ಕೂಡ ನಿನ್ನೆ ಪರ್ಫಾರ್ಮೆನ್ಸ್. ಎಲ್ಲೆಲ್ಲ ಮಾರ್ಕೆಟ್ಗಳು ಓಪನ್ ಇದ್ವು ಅವುಗಳು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಗ್ಲೋಬಲ್ ಕ್ಯೂಸ್ ತುಂಬಾನೇ ಚೆನ್ನಾಗಿತ್ತು, ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತ ಹೇಳ್ಬೋದು. ಬಟ್ ಗ್ಲೋಬಲ್ ಕ್ಯೂಸ್ ಚೆನ್ನಾಗಿದ್ದಕ್ಕೆ ಕೂಡ ಕಾರಣಗಳಿದೆ, ನೋಡೋಣ. ನಾವು ಇವತ್ತಿನ ನಮ್ಮ ನಿಫ್ಟಿಯ ಚಾರ್ಟ್ ನೋಡೋದಾದ್ರೆ ಎಸ್ಪೆಷಲಿ ಕೊನೆ 2 ಅವರ್ಸ್ ಪರ್ಫಾರ್ಮೆನ್ಸ್ ಏನ್ ಬಂತು ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದು ಅವರ್ಲಿ ಚಾರ್ಟ್ ಓಪನ್ ಮಾಡಿದೀನಿ, 2 ಕ್ಯಾಂಡಲ್ಸ್ ಯಾವ ರೀತಿ ಇದೆ ಅಂತ. ಲಾಸ್ಟ್ 2 ಅವರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇದಕ್ಕೆ ಪ್ರಮುಖ ಕಾರಣ ಅಂತ ನೋಡೋದಾದ್ರೆ ನೋಡಬಹುದು ಈ ಸುದ್ದಿ. ಇರಾನ್ ಸೇಸ್ ಮೋಸ್ಟ್ ಆಫ್ US ಡೀಲ್ ಇಸ್ ಅಗ್ರೀಡ್, ಫೈನಲ್ ಅಪ್ರೂವಲ್ ಪೆಂಡಿಂಗ್. ಇರಾನ್ ಇಂದ ಅಥವಾ ಇರಾನ್ ಕಡೆಯಿಂದ ಬಂದಿರುವಂತಹ ಸುದ್ದಿ ಇದು. ಬಟ್ ಇನ್ನು ಡೀಲ್ಗೆ ಒಪ್ಕೊಂಡಿಲ್ಲ, ಬಟ್ ಪೆಂಡಿಂಗ್ ಇದೆ. ಆದ್ರೆ ಫೈನಲ್ ಅಪ್ರೂವಲ್ ಪೆಂಡಿಂಗ್ ಇದೆ ಅನ್ನುವಂತ ಸುದ್ದಿ ಬಂದಿದೆ. ಇಲ್ಲಿ ನೋಡಬಹುದು, ಇರಾನ್ ಹ್ಯಾಸ್ ಅಕ್ನಾಲೆಡ್ಜ್ಡ್ ರಿಸೀವಿಂಗ್ ಎ ಪ್ರಪೋಸ್ಡ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ದ ಯುನೈಟೆಡ್ ಸ್ಟೇಟ್ಸ್ and confirmed that significant progress has been made in negotiations aimed at ending the months-long conflict between Washington and Tehran. ಈ ಒಂದು ಸುದ್ದಿನೇ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿ. ಇವೆಲ್ಲ ರಿಪೋರ್ಟ್ ಗಳ ಮೂಲಕ ಬರ್ತಿರುವಂತ ಸುದ್ದಿಗಳು, ಹಾಗಂತ ಇವೇ ನಿಜ ಅಂತಾನೂ ಅಲ್ಲ. ಬಟ್ ಸ್ಟಿಲ್ ಈ ರಿಪೋರ್ಟ್ ಮೂಲಕ ಬಂದಂತ ಸುದ್ದಿನೇ ಆದ್ರೂ ಕೂಡ ಇದು ಇವತ್ತು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ನಾಟ್ ಓನ್ಲಿ ಇಂಡಿಯನ್ ಮಾರ್ಕೆಟ್, ಗ್ಲೋಬಲ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಗಳಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಇಲ್ಲೇ ನೋಡಬಹುದು, ಇರಾನ್ ಕನ್ಫರ್ಮ್ಸ್ ಪ್ರೋಗ್ರೆಸ್ ಬಟ್ ನಾಟ್ ಎ ಫೈನಲ್ ಡೀಲ್. ಮಾತುಕತೆಯಲ್ಲಿ ಪ್ರೋಗ್ರೆಸ್ ಆಗ್ತಿದೆ ಅಂತ ಹೇಳಿದೆ, ಬಟ್ ಫೈನಲ್ ಡೀಲ್ ಆಗಿದೆ ಅಂತ ಅಲ್ಲ. ಯಾಕೆ ಇದು ಮ್ಯಾಟರ್ ಆಗುತ್ತೆ ಅಂದ್ರೆ, ನಿನ್ನೆ ಮೊನ್ನೆ ಮತ್ತೆ ಅಟ್ಯಾಕ್ ಗಳು ಸ್ಟಾರ್ಟ್ ಆಗಿದ್ವು. ಹಾಗಾಗಿ ಇದು ಮತ್ತೆ ಇನ್ನು ದೊಡ್ಡದಾಗಿ ರೀಸ್ಟಾರ್ಟ್ ಆಗುತ್ತೇನೋ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಎಕ್ಸ್ಪೆಕ್ಟೇಷನ್ ಈ ಸ್ಟೇಟ್ಮೆಂಟ್ ಗಳ ನಂತರ ಕಡಿಮೆ ಆಯ್ತು. ರಾತ್ರಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು, ಇರಾನ್ ಮಾತುಕತೆ ಸಿದ್ಧ ಆಗಿದೆ, ಹಾಗಾಗಿ ನಾವು ಅಟ್ಯಾಕ್ ಅನ್ನ ಮಾಡ್ತಿಲ್ಲ ಅಂತ. ಇದು ಪಾಸಿಟಿವಿಟಿಯನ್ನ ತಂದಿರೋದು. ಇರಾನ್ ಡೀಲ್ಗೆ ಒಪ್ಕೊಳ್ಳುತ್ತೋ ಬಿಡುತ್ತೋ ಅದು ಗೊತ್ತಾಗುತ್ತೆ ನಾಳೆ ನಾಡಿದ್ರಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ. ಬಟ್ ಮತ್ತೆ ಈ ಕಾನ್ಫ್ಲಿಕ್ಟ್ ಏನು ಸ್ಟಾರ್ಟ್ ಆಗ್ಬೋದು ಅಂತ ಇತ್ತು, ಆ ಎಕ್ಸ್ಪೆಕ್ಟೇಷನ್ ಕಡಿಮೆ ಆಯ್ತು. ಅದು ಇವತ್ತು ಮಾರ್ಕೆಟ್ ಅಲ್ಲಿ ಸ್ವಲ್ಪ ರಿಲೀಫ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು, ಅಥವಾ ಇದು ರಿಲೀಫ್ ರ್ಯಾಲಿ ಅಂತ ಕೂಡ ಬೇಕಿದ್ರೆ ಅಂದ್ಕೊಳ್ಬಹುದು. ಜೊತೆಗೆ ಇನ್ನೊಂದು ಸುದ್ದಿ ಇದೆ ನೋಡಬಹುದು, ರಿಪೋರ್ಟ್ ಮೂಲಕ ಬಂದಿರುವಂತದ್ದೇ. US ಇರಾನ್ ಡೀಲ್ ಇನ್ಕ್ಲೂಡ್ ಸ್ಯಾಂಕ್ಷನ್ಸ್ ರಿಲೀಫ್, ಟ್ರೂಫ್ ವಿತ್ಡ್ರಾಯಲ್, 16 ಬಿಲಿಯನ್ ಫಂಡ್ ಆಕ್ಸೆಸ್. ಸ್ಯಾಂಕ್ಷನ್ಸ್ ಅಲ್ಲಿ ರಿಲೀಫ್ ಕೊಡಬೇಕು ಇರಾನ್ಗೆ, ಹಾಗೆ ಅಮೆರಿಕದ ಸೇನೆಯನ್ನು ಏನು ನಿಯೋಜನೆ ಮಾಡಿದರೆ ಅದನ್ನ ವಿತ್ಡ್ರಾ ಮಾಡಬೇಕು. ಜೊತೆಗೆ $16 ಬಿಲಿಯನ್ ಫಂಡ್ ಏನಿದೆ ಬ್ಲಾಕ್ ಮಾಡಿರೋದು ಇರಾನ್ದು, ಅದನ್ನ ಅಕ್ಸೆಸ್ ಕೊಡಬೇಕು. ಇವೆಲ್ಲ ಇನ್ಕ್ಲೂಡ್ ಆಗಿದ್ದಾವೆ ಈ ಡೀಲ್ ಅಲ್ಲಿ ಅಂತ ಸುದ್ದಿ ಬರ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಏನು ಈ ಎಲ್ಲ ಸುದ್ದಿಗಳು ಬಂದ್ಮೇಲೆ ಈಕ್ವಿಟಿ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ ಅಂದಮೇಲೆ ಅಬ್ವಿಯಸ್ಲಿ ಕ್ರೂಡ್ ಡೌನ್ ಆಗಲೇಬೇಕು. ನೋಡಬಹುದು, ನಿಯರ್ಲಿ 4% ಡೌನ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಿದೆ. ಮಾರ್ನಿಂಗ್ ಕೂಡ ಸ್ವಲ್ಪ ನೆಗೆಟಿವ್ ಆಯ್ತು, 89 ಪ್ಲಸ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು, ಈಗ 87 ವರೆಗೂ ಬಂದಿದೆ. ಖಂಡಿತ ಇದು ಈಕ್ವಿಟಿ ಮಾರ್ಕೆಟ್ಸ್ ಗೆ ಒಳ್ಳೆಯ ಬೆಳವಣಿಗೆನೆ ಈ ರೀತಿ ಕ್ರೂಡ್ ಪರ್ಫಾರ್ಮೆನ್ಸ್ ಬರೋದು. ಇನ್ ಕೇಸ್ ಏನಾದ್ರು ಈ ಕಾನ್ಫ್ಲಿಕ್ಟ್ ಮುಗಿದ್ರೆ ಇನ್ನೂ ತುಂಬಾನೇ ಡೌನ್ ಆಗೋ ಎಕ್ಸ್ಪೆಕ್ಟೇಷನ್ ಇದೆ ಕ್ರೂಡ್. ನೋಡೋಣ ಇನ್ನು ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಇದ್ರ ಜೊತೆಗೆ ರುಪಿ ಕೂಡ ಸ್ಟ್ರಾಂಗ್ ಆಗಿದೆ ನೋಡಬಹುದು. 95.7 ಏನಾಯ್ತು ಮಾರ್ನಿಂಗ್ ನೋಡಿದಾಗ 95.1ಗೆ ಬಂದಿದೆ ಈಗ. ಸೊ ರುಪಿ ಕೂಡ ಸ್ಟ್ರಾಂಗ್ ಆಗಿದೆ ಇವತ್ತು ಡಾಲರ್ ಎದುರುಗಡೆ. ಇದು ಕೂಡ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅನ್ನ ತಂದಿದೆ ಅಂತ ಹೇಳ್ಬೋದು ಇಂಡಿಯನ್ ಮಾರ್ಕೆಟ್ಸ್ಗೆ. ಇನ್ನು ಮುಂದುವರಿಯ ಮುಂಚೆ ನಿಮ್ಗೆ ಏನಾದರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಈ ಸಪೋರ್ಟ್ ಸಿಗಬೇಕು ಅಂದ್ರೆ ಕಂಡೀಷನ್ಸ್ ಇರುತ್ತೆ, ಅದು ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಬೇರೆ ಸುದ್ದಿಗಳ ಕಡೆ ಬರೋದಾದ್ರೆ, ನೆಸ್ಲೆ ಇಂಡಿಯಾ ಶೇರ್ ಅಲ್ಲಿ ಇವತ್ತು ಪ್ರೆಷರ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ FSSAI ನೋಟಿಸ್ ಇಶ್ಯೂ ಮಾಡಿದೆ. ಇತ್ತೀಚೆಗೆ ಮ್ಯಾಗಿಯಲ್ಲಿ ಇನ್ಸೆಕ್ಟ್ ಸಿಕ್ಕಿದೆ ಅನ್ನೋ ಕಾರಣಕ್ಕೆ, ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಎಲ್ಲಿತ್ತು, ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಕೂಡ ಆಗಿದೆ ಇವತ್ತು ಸ್ಟಾಕ್. ಏನು ಎಂಟಾರ್ಟೆಕ್ ಅಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಒಂದಷ್ಟು ಡೌನ್ ಇತ್ತು, ಇವತ್ತು ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇದಕ್ಕೆ ಪ್ರಮುಖ ಕಾರಣ ಮ್ಯಾನೇಜ್ಮೆಂಟ್ ನ ಕ್ಲಾರಿಫಿಕೇಶನ್. ನೋಡಬಹುದು, ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ ಏನಿದೆ ಅಮೆರಿಕಾದಲ್ಲಿರುವಂತದ್ದು, ಆ ಪ್ರಾಜೆಕ್ಟ್ ಬಗ್ಗೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. ದ ಡೇಟಾ ಸೆಂಟರ್ ಪ್ರಾಜೆಕ್ಟ್ ಲಿಂಕ್ ಟು ಇಟ್ಸ್ ಕೀ ಕಸ್ಟಮರ್ ಅಂದ್ರೆ US ಕಸ್ಟಮರ್
ವಾಸ್ ಆನ್ ಟ್ರ್ಯಾಕ್ ಟು ಬಿ ಕಂಪ್ಲೀಟೆಡ್ ಬೈ 2028. 2028ರಲ್ಲಿ ಅಥವಾ 28ರಷ್ಟರಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಇತ್ತೀಚೆಗೆ ಸುದ್ದಿಗಳು ಬಂದಿದ್ವು, ಡಿಲೇ ಆಗ್ಬೋದು ಈ ಪ್ರಾಜೆಕ್ಟ್ ಅಂತ ಸುದ್ದಿಗಳಿದ್ದು. ಈಗ ಕಂಪನಿ ಮ್ಯಾನೇಜ್ಮೆಂಟ್ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ವೇದಾಂತ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸುದ್ದಿಯನ್ನ ಕವರ್ ಮಾಡಿದೆ. ಜೂನ್ 15ನೇ ತಾರೀಕಿಗೆ ಇತರೆ ಕಂಪನಿಗಳನ್ನ ಲಿಸ್ಟ್ ಮಾಡೋ ಬಗ್ಗೆ, ಅಂದ್ರೆ ಡಿಮರ್ಜರ್ ಆದ್ಮೇಲೆ ಬರ್ತಿರುವಂತಹ ಕಂಪನಿಗಳನ್ನ ಲಿಸ್ಟ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಬಂದಿತ್ತು. ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇದೆ. ಹಾಗಂತ ಇದೇ ಸುದ್ದಿಗೆ ಅಂತಾನೆ ಏನಲ್ಲ, ಯಾಕಂದ್ರೆ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿತ್ತು. ಮೆಜಾರಿಟಿ ಆಫ್ ದ ಸ್ಟಾಕ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಅದರ ಇಂಪ್ಯಾಕ್ಟ್ ಕೂಡ ಇರಬಹುದು. ಇನ್ನು ಹ್ಯಾಪಿಯೆಸ್ಟ್ ಮೈಂಡ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಒಂದು AI ರಿಲೇಟೆಡ್ ಸುದ್ದಿಯನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಅಫೆಲ್ ಇಂಡಿಯಾ ಕಂಪನಿ ಒಂದು ಪೇಟೆಂಟ್ ಅನ್ನ ಪಡ್ಕೊಂಡಿರೋ ಬಗ್ಗೆ ಸುದ್ದಿಯನ್ನ ನೋಡಿದ್ವಿ. ಇಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಆದಿತ್ಯ ಬಿರ್ಲಾ ಲೈಫ್ ಸ್ಟೈಲ್ ಕೂಡ ಸುದ್ದಿಲಿತ್ತು. ಕಾರಣ ನಿಪ್ಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಒಂದಷ್ಟು ಸ್ಟೇಕ್ ಅನ್ನ ತಗೊಂಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಆ ಕಾರಣದಿಂದ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಹಿಟಾಚಿ ಎನರ್ಜಿ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 3% ಪಾಸಿಟಿವ್ ಇದೆ. ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು. ವಡೋದರಾದಲ್ಲಿ ಕಂಪನಿ ಟ್ರಾನ್ಸ್ಫಾರ್ಮರ್ ಫ್ಯಾಕ್ಟರಿ ಸೆಟಪ್ ಮಾಡೋದಕ್ಕೆ 2,000 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನು ಕೂಡ ಫಾಲೋ ಮಾಡಿ. ಅವುಗಳ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.